ನಿನಗೆ ನಾನು ಮದುವೆ ಆಗಿರೋದು ಗೊತ್ತಾ? ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನನಗೆ ಸುಳ್ಳು ಹೇಳಿಲಿ ಕರೆಸ್ದ? ಎಸ್ ಸುಶಾಂತ್. ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ರೇಷ್ಮಾ. ನಿನ್ನ ಮಧ್ಯೆ ಏನು ಉಳಿದಿಲ್ಲ, ಮತ್ತಿದೆಲ್ಲ ಯಾಕೆ? ಏನೇನಾದ್ರೂ ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅಂತ ಅದ್ರ ಬೆಲೆ ಏನು ಅಂತ. ನನಗೂ ಹಾಗೆ ಆಯ್ತು. ನಾನು ನಿನ್ನಿಂದ ದೂರ ಆದ್ಮೇಲೆ ನೀನೇನು, ನಿನ್ನ ಪ್ರೀತಿ ಏನು ಅಂತ ಗೊತ್ತಾಯ್ತು. ಇಷ್ಟು ದಿನ ನಿನ್ನಿಂದ ದೂರ ಇರಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೆ, ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಆದ್ರೂ ಹೇಗೋ ತಡ್ಕೊಂಡಿದ್ದೆ. ಆದ್ರೆ ನಿನಗೆ ಮದ್ವೆ ಆಯ್ತು ಅಂತ ಗೊತ್ತಾದ್ಮೇಲೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ನಿನ್ನ ನೋಡ್ಲೇಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ಸುಶ್. ರೇಷ್ಮಾ ಪ್ಲೀಸ್ ಅರ್ಥ ಮಾಡ್ಕೋ, ನಿನ್ನ ಹತ್ರ ಮಾತಾಡಕ್ಕೆ ಏನು ಉಳಿದಿಲ್ಲ. ನೀನ್ ನನಗೆ ಮಾಡಿರೋ ಮೋಸ ಸಾಕು. ಅದರಿಂದ ನಾನು ತುಂಬಾ ಪಾಠ ಕಲ್ತಿದ್ದೀನಿ. ಎಲ್ಲನೂ ಮರೆತು ನಾನು ತುಂಬಾ ದೂರ ಬಂದಿದ್ದೀನಿ. ದಯವಿಟ್ಟು ತೊಂದರೆ ಕೊಡಬೇಡ. ಆದ್ರೂ ನನಗೆ ಮದುವೆ ಆಗಿದೆ, ಪ್ಲೀಸ್ ಅರ್ಥ ಮಾಡ್ಕೋ. ಏನೋ ನೀನು ನನಗೆ ನಿನ್ನ ನೋಡ್ಬೇಕು ಅಂತ ಅನ್ಸಿದ ತಕ್ಷಣ ನಾನು ಮತ್ತೆ ಲವ್ ಮಾಡಕ್ ಬಂದೆ ಅಂತ ಅನ್ಕೊಂಡ್ಯಾ? ನೋ ಮ್ಯಾನ್, ನಾನು ವಾಪಸ್ ನಿನ್ನ ಜೀವನದಲ್ಲಿ ಮತ್ತೆ ಬರಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಿನ್ನ ನೋಡ್ಬೇಕು ಅನ್ನಿಸ್ತು ಅಷ್ಟೇ. ಮತ್ತೆ ಯಾವತ್ತೂ ನೀನು ನನಗೆ ಕಾಲ್ ಮಾಡು, ನನ್ನ ಮೀಟ್ ಆಗು ಅಂತ ಹೇಳಲ್ಲ. ಈ ವಿಚಾರದಲ್ಲಿ ನೀನು ನನ್ನ ನಂಬೋದು. ನಿನ್ನ ಉದ್ದೇಶ ಅಷ್ಟೇ ಆಗಿದ್ರೆ ನನಗೂ ಸಮಾಧಾನ. ಇನ್ಯಾವ ಕೆಟ್ಟ ಇಂಟೆನ್ಷನೂ ಇಲ್ಲ. ನೀನು ನಿನ್ನ ಹೆಂಡತಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ಸ್. ನನಗೀಗ ಜೀವನದಲ್ಲಿ ಪ್ರೀತಿ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಅದು ನನ್ನ ಹುಡುಗಿಯಿಂದ. ನಾನು ಕಷ್ಟದಲ್ಲಿದ್ದಾಗ ನನ್ನ ಜೊತೆ ನಿಂತಿದ್ದಾರೆ. ಈಗ ನನ್ನನ್ನೇ ನಂಬ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಅವಳ ಮನಸ್ಸಿಗೆ ಒಂಚೂರು ನೋವಾಗ್ದಿರಂಗೆ ನಡ್ಕೊಳ್ಳೋದು ನನ್ನ ಆಸೆ. ಸೊ ನೀನು ನನ್ನಿಂದ ದೂರ ಇದ್ದನ್ನೇ ಒಳ್ಳೇದು ರೇಷ್ಮಾ. ಬಾಯ್, ಮತ್ತೆ ಯಾವತ್ತೂ ಸಿಗ್ಬೇಡ. ಗುಡ್ ಬೈ. ಎಲ್ಲಿಗೆ ಹೋದ್ರು ಇವರು? ಯಾಕೆ ಏನು ಅಂತ ಸರಿಯಾಗಿ ಹೇಳಲೂ ಇಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ರಾಜ್ ಎಲ್ಲ ಹೋಗಿದ್ರಿ? ನಾನೀಗ ರೇಷ್ಮಾ ಬಗ್ಗೆ ಹೇಳಿದ್ರೆ ಮುನಿಯಮ್ಮ ಬೇಜಾರು ಮಾಡ್ಕೋತಾರೆ. ಎಷ್ಟೇ ಆದರೂ ರೇಷ್ಮಾ ನನ್ನ ಲೈಫಲ್ಲಿ ಬರಲ್ಲ ಅಂತ ಹೇಳಿದಾಳೆ. ಸುಮ್ಮನೆ ಯಾಕೆ ಇದನ್ನೆಲ್ಲ ಇವ್ರಿಗೆ ಹೇಳಿ ಬೇಜಾರು ಮಾಡಲಿ? ಬೇಡ, ಇವ್ರು ಆಲ್ರೆಡಿ ಚಿಂತೆಲಿದ್ದಾರೆ. ಮತ್ತಷ್ಟು ತಲೆನೋವು ಯಾಕೆ ಕೊಡಲಿ? ರಾಜ್ ಮಾತಾಡಿ. ಅದು ನನ್ನ ಫ್ರೆಂಡ್ಗೊಬ್ರಿಗೆ ಹುಷಾರಿರ್ಲಿಲ್ಲ, ಎಮರ್ಜೆನ್ಸಿಯಿಂದ ಕರೆದ್ರು, ಅದಕ್ಕೆ ಹೋಗಿ ಬಂದೆ. ಹೌದಾ? ಏನಾಗಿದೆ? ಇವಾಗ ಹುಷಾರಾಗಿದ್ದಾರಾ? ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಅದೇ ಅನ್ಕೊಂಡೆ, ಗಾಬರಿಯಲ್ಲಿ ಹೋದ್ರಿ ನೀವು. ಸಾರಿ, ನಿಮ್ಮಮ್ಮ ಮೈಸೂರು ಬಂದಾಗಲೇ ನಾನು ಮನೇಲಿರೋಕ್ಕಾಗಲಿಲ್ಲ. ಅವ್ರನ್ನ ಬಿಟ್ಟು ಹೋಗ್ಬೇಕಾಯ್ತು. ಸಾರಿ, ನಿಮಗೆ ಬೇಜಾರಾಗಿರ್ಬೋದು. ಅದೇನು ಪರವಾಗಿಲ್ಲ. ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡೋದು ಕೂಡ ಮುಖ್ಯ ಅಲ್ವಾ? ಎಲ್ಲದಕ್ಕಿಂತ ಜೀವ ದೊಡ್ಡದು. ಐ ಆಮ್ ಸಾರಿ ಮುನಿಯಮ್ಮ, ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ. ನಾನು ನಿಮ್ಮ ಥರನೇ ಎಲ್ಲದಕ್ಕಿಂತ ಜೀವ ದೊಡ್ಡದು ಅಂದ್ಕೊಂಡು ಹೋದೆ. ಆದರೆ ಹೋಗಲೇಬಾರ್ದಾಗಿತ್ತು ಅಂತ ಈಗ ಅನಿಸ್ತಿದೆ. ಯಾಕೆ ಒಂಥರ ಇದ್ದೀರಾ? ಎಲ್ಲ ಓಕೆ ಅಲ್ವಾ? ನಿಮ್ಮ ಫ್ರೆಂಡಿಗೇನು ತೊಂದರೆ ಇಲ್ಲ ತಾನೆ? ಹಾಂ, ಏನು ತೊಂದರೆ ಇಲ್ಲ. ಸರಿ, ಬನ್ನಿ ಊಟ ಮಾಡಿ. ಊಟನಾ? ನೀವು ಮಾಡಿದ್ರಾ? ಇನ್ನೂ ಇಲ್ಲ, ಇವಾಗ ಮಾಡ್ತೀನಿ. ನೀವು ನನಗೋಸ್ಕರ ಕಾಯ್ತಿದ್ರಾ? ಹಾಗೇನಿಲ್ಲ, ನನಗೆ ಹಸಿವಿರ್ಲಿಲ್ಲ ಅಷ್ಟೇ. ನೀವು ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿದೆ, ಹಾಗೆ ಹೋಗಿದ್ದೀರಾ. ಬನ್ನಿ ಊಟ ಬಡಿಸ್ತೀನಿ. ನೀವು ನನಗೆ ಬಡಿಸ್ತೀರಾ? ಅಯ್ಯೋ, ಅದರಲ್ಲೇನಿದೆ. ಕೆಂಪಮ್ಮಜ್ಜಿ ಮನೇಲಿದ್ದಾಗ ಎಷ್ಟೋ ದಿನ ನಿಮಗೆ ನಾನೇ ಊಟ ಬಡಿಸಿದ್ದೀನಿ. ಏನು ಹೊಸ್ದಾಗಿ ಕೇಳ್ತಿದ್ದೀರಾ? ಆಗ ಬೇರೆ ಈಗ ಬೇರೆ. ಈಗ ನೀವು ನನ್ನ ಹೆಂಡತಿ. ಈ ಲುಕ್ಕೆಲ್ಲ ಬೇಡ, ಹೊಟ್ಟೆ ಹಸಿದಿದೆ, ಬನ್ನಿ ಬಡಿಸಿ. ನಿಮ್ಮಲ್ಲಿ ಎಷ್ಟು ಇನ್ನೋಸೆನ್ಸ್ ಇದೆ ರಾಜ್. ನಿಮ್ಮ ಪ್ರೀತಿಲೂ ಅಷ್ಟೆ. ಆದರೆ ಏನು ಮಾಡಲಿ, ಪರಿಸ್ಥಿತಿ ನನ್ನ ತಡೀತಿದೆ.
ರೀ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀವು ಒಂದು ದಿನಾನು ನನ್ನ ಮನ್ಸಿಗೆ ಬೇಜಾರಾಗೋ ಥರ ನಡ್ಕೊಂಡಿಲ್ಲ. ನೀವು ಯಾವತ್ತೂ ನನ್ನ ಮೇಲೆ ಕೂಗಾಡೂ ಇಲ್ಲ. ಆದ್ರೆ ಈಗ ಆ ಹುಡುಗಿಗೋಸ್ಕರ ನನ್ನ ಹತ್ರ ಕಟುವಾಗಿ ಮಾತಾಡ್ತಾ ಇದ್ದೀರಾ. ಶಾಸ್ತ್ರಗಳನ್ನ ನೀನ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನಾನ್ ಮಾಡ್ತೀನಿ, ನೀನ್ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ ರೀ. ಅಲ್ಲ, ಅವಳಿಗೆ ಯಾರಿಗೋಸ್ಕರನೋ ನನ್ನ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯ ಬರೋದಕ್ಕೆ ಆಸ್ಪದ ಕೊಟ್ಬಿಟ್ರಲ್ಲ ರೀ. ಸಾವಿತ್ರಿ, ಆ ಹುಡುಗಿ ಯಾರೂ ಅಲ್ಲ, ನನ್ನ ಗೆಳೆಯ ಶಿವು ಮಗಳು. ಗೆಳೆಯ ಶಿವು ಮಗಳು? ಗೆಳೆಯನ ಮಗಳು ಮನೆಯವ್ರಿಗಿಂತ ಹೆಚ್ಚಾಗೋದ್ಲ ರೀ? ನನ್ನ ಮಾತಿನ್ನೂ ಮುಗ್ದಿಲ್ಲ ಸಾವಿತ್ರಿ. ಅವಳು ಬರೀ ನನ್ನ ಗೆಳೆಯನ ಮಗಳು ಮಾತ್ರ ಅಲ್ಲ, ನಿನ್ನ ಮುದ್ದಿನ ಮಗನ ಕೈ ಹಿಡಿದ ಧರ್ಮಪತ್ನಿ, ಅಂದ್ರೆ ನನ್ನ ಸೊಸೆ, ಅರ್ಥಾತ್ ನಮ್ಮ ಸೊಸೆ. ಸೊಸೆ ಸೊಸೆ ಮನೆ ಒಗ್ಗಟ್ಟನ್ನ ಕಾಪಾಡಬೇಕು, ಮನೆನ ಒಡಿಬಾರ್ದು. ಈ ನಿಮ್ಮ ಸೊಸೆ ಏನ್ ಮಾಡಿದಾಳೆ ಗೊತ್ತಾ? ಇವಳು ಬಂದಿದ್ದಕ್ಕೆ ಪಾಪ ನಮ್ ದಿಶಾ ಲಂಡನ್ಗೆ ವಾಪಸ್ ಹೋಗಾಯ್ತು ರೀ. ಕಾಂಚನ ಆಸ್ತಿಲಿ ಪಾಲ್ ಕೇಳ್ತಾ ಇದ್ದಾಳೆ, ತಾಯಿ ಮಗನ ಮಧ್ಯ ಬಿರುಕು ತಂದಿದ್ದಾಳೆ. ಏನ್ ಮಾತಾಡ್ತಿದ್ಯಾ ಸಾವಿತ್ರಿ ನೀನು? ನೀನೆಷ್ಟು ಸಭ್ಯೆ, ನಿನ್ನ ಬಾಯಿಂದ ಇಂಥ ಮಾತುಗಳು ನಾನು ನಿರೀಕ್ಷೆ ಮಾಡಿರಲಿಲ್ಲ ಸಾವಿತ್ರಿ. ಏನ್ ಹೇಳಿದೆ ನೀನು? ಈ ಮನೆ ಒಗ್ಗಟ್ಟನ್ನ ಆರಾಧನಾ ಹೊಡಿತಾ ಇದ್ದಾಳ? ಹೇಗೆ ಸಾಧ್ಯ ಅದು? ಆರಾಧನಾ ಈ ಮನೆ ಒಳಗಡೆ ಕಾಲಿಟ್ಟ ಕ್ಷಣದಿಂದ ಈ ಕ್ಷಣದವರೆಗೂ ನೀವು ಯಾರು ಅವಳ ಹತ್ರ ಮಾತೇ ಆಡ್ತಿಲ್ಲ. ಒಂದು ಹೆಣ್ಣು ಮಗುವನ್ನು ಸೌಜನ್ಯನೂ ಇಲ್ಲದೆ ಎಲ್ಲರೂ ಅವಳನ್ನು ಕಡೆಗಣಿಸ್ತಾ ಇದ್ದೀರಿ. ಹಾಗಿದ್ಮೇಲೆ ಆರಾಧನಾ ಹೇಗೆ ಒಗ್ಗಟ್ಟನ್ನು ಹೊಡೆಯೋಕೆ ಸಾಧ್ಯ ಸಾವಿತ್ರಿ? ಹೆತ್ತವ್ರನ್ನ ಒಂದು ಮಾತು ಕೇಳ್ದೆ ಅವ್ರವ್ರೇ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರಲ್ಲ. ಮೊದಲು ಕಡೆಗಣಿಸಿದ್ ಯಾರ್ರೀ? ವಿತಂಡವಾದ ಮಾಡಬೇಡ ಸಾವಿತ್ರಿ. ಅವಳು ಮನೆ ಹೊಡಿಬೇಕು ಅಂತಿದ್ದಿದ್ರೆ 3 ದಿನ ಕಾಯ್ಬೇಕಾಗಿರ್ಲಿಲ್ಲ. ಈ ಮನೆ ಒಳಗಡೆ ಕಾಲಿಡ್ತಿದ್ದಾಗೇನೆ ಅವಳಿಗೆ ಅವಮಾನ ಆಯಿತು. ಆ ಕ್ಷಣನೇ ತನ್ನ ಗಂಡನ ಆಚೆ ಕರ್ಕೊಂಡು ಹೋಗಿ, ನನಗಿಲ್ಲಿ ಅವಮಾನ ಆಗ್ತಿದೆ, ಇಲ್ಲಿ ಇರೋಕ್ಕಾಗ್ತಿಲ್ಲ, ಬೇರೆ ಮನೆ ಮಾಡೋಣ ಅಂತ ಹೇಳಿದರೆ ನಿನ್ನ ಮಗ ಒಂದು ಕ್ಷಣ ಇಲ್ಲಿ ಇರ್ತಿರ್ಲಿಲ್ಲ, ಅವಳ ಜೊತೆಲಿ ಆಚೆ ಹೋಗ್ತಿದ್ದ. ಅದರವಳಂತ ಕೆಲಸ ಮಾಡಲಿಲ್ಲ, ಇಲ್ಲೇ ಇದ್ದಾಳೆ, ಎಲ್ಲವನ್ನ ಸಹಿಸ್ಕೊಂಡು ಕಾಯ್ತಾ ಇದ್ದಾಳೆ. ಇಷ್ಟಕ್ಕೂ ನಿನ್ಗೆ ಅವ್ರ ಮೇಲೆ ಏನು ಕೋಪ ಸಾವಿತ್ರಿ? ನಿನಗೆ ಹೇಳದೆ ಅವರಿಬ್ಬರು ಮದುವೆ ಆದ್ರು ಅಂತ ತಾನೆ? ಹೆಜ್ಜೆ ಹೆಜ್ಜೆಗೂ ಆ ಹುಡುಗಿಯಲ್ಲಿ ತಪ್ಪನ್ನು ಕಂಡುಹಿಡಿತಾ ಇದೆಯಾ ನೀನು? ಯಾತಕ್ಕೆ ಸಾವಿತ್ರಿ? ಯಾಕೆಂದ್ರೆ ಅವಳು ಶಿವಶಂಕರ್ ಮಗಳು, ಅವಳಿಗೆ ಅವನ ಬುದ್ಧಿನೇ ಬಂದಿರತ್ತೆ ತಾನೆ. ಈ ಎಲ್ಲ ಜಂಜಾಟಗಳ ಮಧ್ಯೆ ಒಂದು ಸತ್ಯನ ಮರಿತಾ ಇದೆಯಾ ಸಾವಿತ್ರಿ ನೀನು? ನಿನ್ನ ಮಗ ಒಬ್ಬ ಮನುಷ್ಯನಾಗಿ ಈ ಮನೆ ಒಳಗಡೆ ಬಂದಿದ್ದಾನೆ ಅಂದ್ರೆ ಅದಕ್ಕೆ ಆರಾಧನಾ ಕಾರಣ ಅನ್ನೋ ಸತ್ಯನ ನೀನ್ ಮರೀಲೇ ಕೂಡದು. ಸಾವಿತ್ರಿ, ಆರಾಧನಾ ನೀನ್ ತಿಳ್ಕೊಂಡಿರುವಂತ ಮಗು ಅಲ್ಲ, ತುಂಬಾ ಒಳ್ಳೆ ಮಗು, ಒಳ್ಳೆ ಮನೆತನದ ಮಗು, ಮುಖ್ಯವಾಗಿ ಸಂಸ್ಕಾರ ಇರುವಂತ ಮಗು. ನೀನ್ ಪದೇ ಪದೇ ಹೇಳ್ತಾನೆ ಇರ್ತೀಯಲ್ಲ, ಅವಳು ಈ ಮನೆಗೆ ಬಂದ ಮೇಲೆ ನಗು ಹೊರಟೋಯ್ತು, ಈ ಮನೆ ಒಗ್ಗಟ್ಟು ಹಾಳು ಮಾಡಿದ್ಲು ಅಂತ. ನೀನು ನೋಡ್ತಾ ಇರು, ಒಂದಲ್ಲ ಒಂದಿನ ನಿಮ್ಮೆಲ್ಲರ ಮುಖದಲ್ಲೂ ನಗು ಚಿಗುರೋ ಹಾಗೆ ಮಾಡ್ತಾಳೆ. ಈ ಮನೆ ಒಗ್ಗಟ್ಟು ಬಲ ಬರೋ ಹಾಗೆ ಮಾಡ್ತಾಳೆ. ಆಗ ನಿನಗೆ ಅರ್ಥ ಆಗತ್ತೆ ಅವಳು ಎಂಥವಳು ಅಂತ. ನನಗ ಆ ನಂಬಿಕೆ ಇಲ್ಲ ರೀ. ಅವಳು ನಮ್ಮ ಮನೆಗೆ ಹೊಂದ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಸರಿ ಹೋಗೋದೇ ಇಲ್ಲ. ಏನಂದೆ ಸಾವಿತ್ರಿ ನೀನು? ನಮಗೂ ಅವ್ರಿಗೂ ಸರಿ ಹೋಗೋದಿಲ್ವಾ? ಅಂದ್ರೆ ನಮ್ಮನ್ನು ಅವ್ರನ್ನು ತಕ್ಕಡಿಯಲ್ಲಿಟ್ಟು ತೂಗ್ತಾ ಇದೆಯಾ ಅಂತಸ್ತಿನಿಂದ? ಬಡವರನ್ನ ಆಡ್ಕೊಳ್ಳುವಂತ ರೋಗ ನಿನಗೆ ಯಾವಾಗ ಅಂಟ್ಕೊಳ್ತು ಸಾವಿತ್ರಿ? ಒಂದು ತಿಳ್ಕೊ ಸಾವಿತ್ರಿ, ಆರಾಧನಾ ಈ ಮನೆ ಸೊಸೆ ಮಾತ್ರ ಅಲ್ಲ, ನನ್ನ ಪ್ರಾಣ ಸ್ನೇಹಿತ ಶಿವು ಮಗಳು ಕೂಡ. ಇವತ್ತು ನಾವು ಈ ಮಟ್ಟಕ್ಕಿದ್ದೀವಿ ಅಂದ್ರೆ ಅದರಲ್ಲಿ ಅವನ ಪರಿಶ್ರಮನೂ ಇದೆ. ನ್ಯಾಯವಾಗಿ ನೋಡಿದ್ರೆ
ನಮ್ಮ ಈ ಸಾಮ್ರಾಜ್ಯದಲ್ಲಿ ಶಿವ ಪಾತ್ರ ಬಹಳ ದೊಡ್ಡದಿದೆ ಸಾವಿತ್ರಿ. ನಾವೆಲ್ಲರೂ ಕೂಡ ಅವನ ಋಣದಲ್ಲಿದ್ದೀವಿ ಅನ್ನೋದನ್ನು ಮರಿಬೇಡ ನೀನು. ಪ್ಯೂರ್ ಸಿಲ್ಕ್ ಸ್ಯಾರಿ ಏನಿಲ್ಲ ಅಂದ್ರು 10,000-12,000 ಮೇಲೆ ಇರುತ್ತೆ. ಇದನ್ನ ಅರ್ಶಿನ ಕುಂಕುಮ ಜೊತೆ ಕೊಟ್ರ ಅಪ್ಪ? ಅಯ್ಯೋ ಮಗಳೇ, ಅವ್ರ ಮನೆ ನೋಡ್ಬೇಕಾಗಿತ್ತು. ಎಷ್ಟು ದೊಡ್ಡ ಮನೆ ಅದು. ಮನೆ ಅಲ್ಲ, ದೊಡ್ಡ ಅರಮನೆ. ಆ ಮನೇಲಿ ಸೋಫಾ, ಫ್ರಿಡ್ಜು, ದೊಡ್ಡ ಟಿವಿ, ಮತ್ತೆ ಆ ಗೋಡೆ ಮೇಲೆ ಪೇಂಟಿಂಗ್ಸು ಎಲ್ಲ ತುಂಬಾ ಬೆಲೆ ಬಾಳೋಂಥದ್ದು. ಎಲ್ಲ ಲಕ್ಷದ ಮೇಲೇನೆ ಮಗಳೇ. ಆಮೇಲೆ ಅವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವರು ನಮ್ಗಿಂತ ಅನುಕೂಲಸ್ಥರು. ಓ ಅಲ್ಲ ಅಪ್ಪ, ಆ ರಾಜ್ಗೆ ಅಷ್ಟು ಶ್ರೀಮಂತಿಕೆ ಇದ್ರು ಇಲ್ಲಿ ಒಳ್ಳೆ ಬಿಕಾರಿ ತರ ಇದ್ನಲ್ಲಪ್ಪ ಅವನು. ನಾನೇನಾದ್ರೂ ಆಗಿದ್ರೆ ಅಂತ ಮನೇನ ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ ಮಗಳೇ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ಹೇಳ್ತಾರಲ್ಲ, ಹಂಗೆ ರಾಜನ ಆರಾಧನಾ ಮದುವೆ ಆಗ್ತಿದ್ದಂಗೆ ಆರಾಧನಾ ಬದುಕು ಬಂಗಾರ ಆಗೋಯ್ತು. ಮಗಳೇ, ನೀನು ಅವಳ ಥರನೇ ದೊಡ್ಡ ಶ್ರೀಮಂತರ ಮನೆತನ ಹುಡುಗನ ನೋಡ್ಕೋ. ಯಾರ್ಯಾರನೋ ಪ್ರೀತಿ ಮಾಡಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ರೀ, ಮಗಳಿಗೆ ಹೇಳ್ಕೊಡೋ ಮಾತೇನ್ರಿ ಇದು? ಶ್ರೀಮಂತರ ಹುಡುಗನ ನೋಡ್ಕೊಂತ ಹೇಳ್ತಿರಲ್ಲ. ನೋಡ್ಕೊಳ್ಳದೆ ಇತ್ತು ಅಂತಂದ್ರೆ ಒಳ್ಳೆ ಮನ್ಸಿನ ಹುಡುಗನ ನೋಡ್ಕೊಂತ ಹೇಳಿ. ಶ್ರೀಮಂತಿಕೆನೆ ಎಲ್ಲ ಅಲ್ಲ. ಯಾಕೆ ನೀನು ಮಗಳು ಮಾತ್ರ ಅಲ್ಲಿ ನೆಮ್ಮದಿಯಾಗಿ ರಾಣಿ ತರ ಇರಬೇಕು, ನನ್ನ ಮಗಳು ಹಿಂಗೆ ಕೊಳಿಬೇಕಾ? ಆರಾಧನಂಗೆ ಒಳ್ಳೇದಾಗಿದ್ದು ನನಗೂ ಖುಷಿನೇ. ಅದೇ ತರ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸೋದು ತಪ್ಪಾ? ಈಗಲೇ ಅವಳ ಮದುವೆ ಬಗ್ಗೆ ಯೋಚನೆ ಬೇಡ. ಅಮ್ಮ, ನೀನ್ ನನ್ ಮದ್ವೆ ಬಗ್ಗೆ ಯೋಚನೆನೇ ಮಾಡ್ಬೇಡ. ನಿನ್ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಆರಾಮಾಗಿರ, ಆಯ್ತಾ?